ಕನಿಕರದಿಂದ ಪ್ರತಿಯೊಬ್ಬ ರೋಗಿಗಳನ್ನು ವಾಸಿ ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 40ನೇ ವಚನ. ಲೂಕ 4:40. ಹೊತ್ತು ಮುಳುಗುವಾಗ ಆದದ್ದೇನೆಂದರೆ, ಯಾರ ಮನೆಯಲ್ಲಿ ಥರಥರದ ರೋಗಗಳಿಂದ ಅಸ್ವಸ್ಥವಾದವರಿದ್ದರೋ ಅವರೆಲ್ಲರೂ ಆ ರೋಗಿಗಳನ್ನು ಆತನ ಹತ್ತಿರಕ್ಕೆ ಕರಕೊಂಡು ಬಂದರು. ಆತನು ಪ್ರತಿಯೊಬ್ಬನ ಮೇಲೆಯೂ ಕೈಯಿಟ್ಟು ಅವರನ್ನು ವಾಸಿ ಮಾಡಿದನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರ ಆತ್ಮನಾದ ಕರ್ತನ ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತ ನಮಗೆ ವಾಕ್ಯಗಳನ್ನು ಬೋಧಿಸಿ ಹೆಚ್ಚಾಗಿ ವಾಕ್ಯದ ಜ್ಞಾನದಲ್ಲಿ ನಮ್ಮನ್ನು ಮುನ್ನಡೆಸಲಿ. ನಾವಿದಿನ ಓದಿದ ಈ ವಾಕ್ಯದ ಭಾಗ, ನಿನ್ನೆ ದಿವಸದಲ್ಲಿ ಪೇತ್ರನ ಅತ್ತೆಯನ್ನು ಯೇಸು ಗುಣಪಡಿಸಿದ ರೀತಿಯನ್ನು ನೋಡಿದ್ದೇವೆ. ಅದರ ಮುಂದುವರೆದ ಭಾಗ, ಹೊತ್ತು ಮುಳುಗುವಾಗ ಆದದ್ದೇನಂತ ಹೇಳಿದ್ರೆ, ಆ ಊರಿನಲ್ಲಿ ಅಥವಾ ಸುತ್ತಮುತ್ತಲು ಯಾರ್ಯಾರ ಮನೆಯಲ್ಲಿ ರೋಗಿಗಳಿದ್ರೋ ಅವರೆಲ್ಲರನ್ನ ಸೀಮೋನನ ಅತ್ತೆಯ ಮನೆ ಬಳಿಗೆ ಕರ್ಕೊಂಡು ಬಂದಿದ್ದಾರೆ. ಅಥವಾ 38ನೇ ವಚನದಲ್ಲಿ ಹೇಳಿದ ಹಾಗೆ ಸೀಮೋನನ ಮನೆ ಬಳಿಗೆ ಜನ ಬಂದು ಜಮಾಯಿಸಿದ್ದಾರೆ. ಒಂದು ವೇಳೆ ಜನರು ಬಂದಿದ್ದಾರೆ ಎಂಬುದಾಗಿ ಹೇಳುವಾಗ ತಾವಾಗೇ ಬಂದ್ರ ಎನ್ನುವಂಥ ಪ್ರಶ್ನೆ ಬರ್ತದೆ. ಆದರೆ ಆ ದಿನ ಯೇಸುವಿನೊಂದಿಗೆ ಇದ್ದಂಥ ಅಪೊಸ್ತಲರು ಅಥವಾ ಶಿಷ್ಯರು 4 ಮಂದಿ ಎಂಬುದಾಗಿ ಖಚಿತವಾಗಿ ಗ್ರಹಿಸಬಹುದು. ಪೇತ್ರ, ಅಂದ್ರೆಯ, ಯಾಕೋಬ, ಯೋಹಾನ, ಬಹಳ ಚಟುವಟಿಕೆಯಿಂದ ಕೂಡಿರುವಂಥ ಯವನಸ್ಥರು, ಬೆಸ್ತ ಯವನಸ್ಥರು. ಯೇಸು ಸೀಮೋನನ ಅತ್ತೆಯನ್ನು ಗುಣಪಡಿಸುತ್ತಿರುವುದನ್ನು ಕಂಡ ಕೂಡಲೇ ಒಂದು ವೇಳೆ ಈ 4 ಮಂದಿ 4 ದಿಕ್ಕಿಗೆ ಚದರಿರಬಹುದು. ಗುಣಪಡಿಸುವ ಮನೆಗೆ ಬಂದಿದ್ದಾರೆ, ನಿಮ್ಮಲ್ಲಿರುವ ಅಸ್ವಸ್ಥರನ್ನು ಸೀಮೋನನ ಮನೆಗೆ ಕರೆತಾನೆ. ಒಂದು ವೇಳೆ ಇಡೀ ಊರಿಗೆ ಸಾರಿರಬಹುದು. ಒಂದು ವೇಳೆ ಸಮಯಾವಕಾಶವಿದ್ದರೆ ಪಕ್ಕದ ಹಳ್ಳಿಗಳಿಗೂ ತಿಳಿಸಿರ್ಬೋದು. ಜನರು ಸಂಜೆ ಆಗುತ್ತಲೇ ವಿಪರೀತವಾಗಿ ಸೇರಿ ಬರ್ತಾರೆ. ಅವರನ್ನ ನೋಡುವಾಗ ಯೇಸುವಿಗೆ ಎಷ್ಟೋ ಕನಿಕರ. ಆತನೇನು ಮಾಡ್ತಾನೆ, ಅವರೆಲ್ಲರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆತಂದಾಗ ಯೇಸು ಸ್ವಾಮಿ ಪ್ರತಿಯೊಬ್ಬರ ಮೇಲೆ ಕೈ ಇಟ್ಟು ಅವ್ರನ್ನ ವಾಸಿ ಮಾಡ್ತಾನೆ. ಇಲ್ಲಿ 2 ಸಂಗತಿಗಳು ಬಹಳ ಪ್ರಾಮುಖ್ಯ. ರೋಗಿಗಳನ್ನು ಆತನ ಹತ್ರಕ್ಕೆ ಕರಕೊಂಡು ಬಂದಿದ್ದಾರೆ. ಹಾಗಾದರೆ ರೋಗಿಗಳು ಆತನ ಬಳಿಗೆ ಬರುವುದು ಅವಶ್ಯ, ಅಥವಾ ಅವರು ಬರಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಇರುವುದಾದರೆ ಆ ರೋಗಿಯ ಕಡೆಯವರು ದೇವರ ಬಳಿಗೆ ಅವರನ್ನು ಕರೆತರುವುದು ಅವಶ್ಯ. ಇದು ನಮ್ಮ ಕಡೆಯಿಂದ ಒಂದು ನಂಬಿಕೆಯ ಕ್ರಿಯೆ, ವಿಶ್ವಾಸದ ಒಂದು ಚಟುವಟಿಕೆ ಅಥವಾ ಕ್ರಿಯೆ. ಆಗ ಹೀಗೆ ಯೇಸು ಕ್ರಿಸ್ತನ ಬಳಿಗೆ ಬಂದ ಜನರನ್ನು ಯೇಸು ನೋಡುತ್ತಲೇ ಕನಿಕರದಿಂದ ಪ್ರತಿಯೊಬ್ಬರ ಮೇಲೆಯೂ ಕೈಯಿಟ್ಟು ಅವರನ್ನು ವಾಸಿ ಮಾಡಿದನೆಂಬುದಾಗಿ ಬರೆದರೆ ವಾಸಿ ಮಾಡಿದ್ದಾನೆ. ಯೇಸುವನ ಹುಡುಕಿ ಬಂದಿದ್ದಾರೆ, ಯೇಸುವನ ನಂಬಿ ಬಂದಿದ್ದಾರೆ. ಇಬ್ರಿಯ ಗ್ರಂಥದಲ್ಲಿ ಬರೆದಿರುವ ಹಾಗೆ ಅವರೆಲ್ಲರೂ ದೇವರ ಬಳಿಗೆ ಬಂದಿದ್ದಾರೆ. ಇಬ್ರಿಯ 11:6 ಇಲ್ಲಿ ಒಂದು ಪ್ರಾಮುಖ್ಯವಾದ ವಚನ. ಕಾರಣ ಅಲ್ಲಿ ಹೇಳ್ತದೆ, ಆದರೆ ನಂಬಿಕೆಯಿಲ್ಲದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಾಗೆ ಬಂದ ರೋಗಿಗಳೆಲ್ಲರೂ ನಂಬಿಕೆಯಿಂದ ಬಂದಿದ್ದಾರೆ ಹೊರತು ಅಪನಂಬಿಕೆಯಿಂದ, ಅವಿಶ್ವಾಸದಿಂದ ಬರಲಿಲ್ಲ. ನಂತರದಲ್ಲಿ ಬರ್ತದೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಗಾದರೆ ದೇವರ ಬಳಿಗೆ ಬರುವಾಗ ದೇವರಿದ್ದಾನೆ ಎಂಬುದಾಗಿ ನಂಬುವುದು ಅವಶ್ಯ. ಅವನನ್ನು ಹುಡುಕುವವರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ. ಹಾಗಾದರೆ ಈ ರೋಗಿಗಳು ಮತ್ತು ಆ ರೋಗಿಗಳನ್ನ ಕರೆತಂದವರೆಲ್ಲರೂ ಯೇಸುವನ್ನು ನಂಬಿ ಆತನಿಂದ ಬಿಡುಗಡೆ ನಿಶ್ಚಯ ಎಂಬುದಾಗಿ, ಯೇಸುವಿನ ನಮಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ಅವರು ಆತನ ಬಳಿಗೆ ಬಂದಿದ್ದಾರೆ. ಹಾಗಾದರೆ ಈ ದಿನದಲ್ಲಿ ಯೇಸುವಿನ ಬಳಿಗೆ ನಾವು ಹೇಗೆ ಬರಬೇಕೆಂಬುದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಇಲ್ಲಿ ಯೇಸು ಏನು ಮಾಡಿದ್ದಾನೆ, ಆತನು ಪ್ರತಿಯೊಬ್ಬನ ಮೇಲೆ ಎಂತಹ ತಾಳ್ಮೆ. ಎಷ್ಟು 100 ಎಷ್ಟು 1000 ಜನರಲ್ಲಿದ್ದಾರೆ ಗೊತ್ತಿಲ್ಲ. ಒಬ್ಬೊಬ್ಬರ ಮೇಲೆ ಕೈ ಇಟ್ಟು ಗುಣಪಡಿಸೋದ್ರೊಳಗೆ ಎಷ್ಟು ಸಮಯ ದಾಟಿದೆಯೋ ಗೊತ್ತಿಲ್ಲ. ಯೇಸು ಸ್ವಲ್ಪವೂ ಬೇಸರವಿಲ್ಲದೆ ಪ್ರತಿಯೊಬ್ಬ ರೋಗಿಯ ಮೇಲೆ ಕೈ ಇಟ್ಟು ಗುಣಪಡಿಸಿದ್ದಾನೆ. ಪ್ರತಿಯೊಬ್ಬ ರೋಗಿಯನ್ನು ಯೇಸು ಗುಣಪಡಿಸಿದ್ದಾನೆ. ಎಂತಹ ಕನಿಕರ, ತಾಳ್ಮೆ. ನಮ್ಮ ದೇಶ ಕಂಡ ಒಬ್ಬ ಅಪ್ರತಿಮ ದೇವರ ಸೇವಕರು ಡಾಕ್ಟರ್ ಡಿ.ಜಿ. ದಿನಕರನ್ ಅವರು ಪೂರ್ಣಾವಧಿ ಸೇವೆಗೆ ಬರುವುದಕ್ಕೆ ಮೊದಲೇ ಜಗತ್ತಿನಾದ್ಯಂತ ದೇವರ ಸೇವೆಯಲ್ಲಿ ಪ್ರಸಿದ್ಧಿ ಪಡೆದವರು. ಒಂದು ಕಡೆ ಅವರು ಬ್ಯಾಂಕ್ ಉದ್ಯೋಗಿ, ದೊಡ್ಡ ಅಧಿಕಾರಿ. ಇನ್ನೊಂದು ಕಡೆ
ಬಿಡುವಿಲ್ಲದಂಥ ಸೇವೆ. ದಿನಕ್ಕೆ ಸಾವಿರಾರು ಕರೆಗಳು, ದಿನಕ್ಕೆ ಸಾವಿರಾರು ಪತ್ರಗಳು, ಜೊತೆಗೆ ಅವರ ಸಂದರ್ಶನಕ್ಕಾಗಿ ಬರುವಂಥ ನೂರಾರು ಜನರು, ಬಿಡುವಿಲ್ಲದಂಥ ಒಂದು ಸೇವೆ. ಅನೇಕ ಕಡೆ ಭಾರಿ ಬಹಿರಂಗ ಕೂಟಗಳು ಏರ್ಪಡ್ತಿತ್ತು, ಲಕ್ಷಗಟ್ಟಲೆ ಜನ ಸೇರಿ ಬರ್ತಾ ಇದ್ರು. ಪ್ರತಿದಿನದ ಕೂಟ ಮುಗಿದ ಮೇಲೆ ಅವರು ವೇದಿಕೆಯಿಂದ ಸೀದಾ ಹೊರಟು ಬಿಡದೆ ಅವರು ಕಾಯ್ತಿರ್ತಿದ್ರು. ಆ ವೇದಿಕೆ ಎದುರು ಅಥವಾ ವೇದಿಕೆ ಬಳಿ ಜನರು ಸಾಲು ಸಾಲಾಗಿ ಬರುವಾಗ ಒಬ್ಬೊಬ್ಬರ ಮೇಲೆ ಕೈ ಇಡ್ತಿದ್ರು. ಕೂಟ ಒಂದು ವೇಳೆ 9-9:30 ಗಂಟೆಗೆ ಮುಗಿದ ನಂತರ ಇವರು ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿ ಮುಗಿಸೋದ್ರೊಳಗೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಆಗ್ತಾ ಇತ್ತು. ಊಟ ಮರೆತು, ನಿದ್ದೆ ಮರೆತು, ತಮ್ಮ ಆರೋಗ್ಯ ಮರೆತು ಪ್ರತಿಯೊಬ್ಬರ ಕ್ಷೇಮಕ್ಕಾಗಿ ಅವರು ಪ್ರಾರ್ಥಿಸ್ತಿದ್ರು, ಪ್ರತಿಯೊಬ್ಬರ ಬಿಡುಗಡೆಗಾಗಿ ಪ್ರಾರ್ಥಿಸ್ತಿದ್ರು. ಹೀಗೆ ಅವರಿಂದ ಬಿಡುಗಡೆ ಹೊಂದಿದವರು ಲಕ್ಷಾಂತರ ಮಂದಿ, ಲಕ್ಷ ಜನರು ಇವರಿಂದ ಬಿಡುಗಡೆ ಹೊಂದಿದ್ದಾರೆ. ಯೇಸು ಮಾಡಿದ ಹಾಗೆ ನಾನೂ ಮಾಡಬೇಕೆಂಬುದು ಅವರ ಹೃದಯ. ಯೇಸು ಜನರಿಗೆ ಕನಿಕರ ತೋರಿದಂತೆ ನಾನೂ ತೋರಬೇಕು. ಯೇಸು ಜನರನ್ನು ಮುಟ್ಟಿ ಅವರನ್ನ ವಾಸಿ ಮಾಡಿದ ಹಾಗೆ ನಾನೂ ಮಾಡಬೇಕು. ಅದವರ ಪ್ರಾರ್ಥನೆ, ಅವರ ಈ ವಾಕ್ಯದ ಪ್ರಕಾರ ಅವರ ಹಂಬಲ, ಅದವರ ಕ್ರಿಯೆ. ಹೀಗೆ ಅವರ ಸೇವೆಯಿಂದ ಲಾಭ ಪಡೆದವರನ್ನೇ ಅನೇಕರು, ಲೆಕ್ಕವಿಲ್ಲದಷ್ಟು ಮಂದಿ. ಕೆಲವೊಮ್ಮೆ ಆ ಕೂಟದ ಕೊನೆ ದಿನಗಳಲ್ಲಿ ಹೀಗೇ ಅವರು ಪ್ರಾರ್ಥಿಸಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಗುವಾಗ ಹಾಗೆ ಅಲ್ಲಿಂದ ಸೀದಾ ಹತ್ತಿರದ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಸೀದಾ ಅವರು ಚೆನ್ನೈಗೆ ಹಾರಿ ಆಗಿನ ಮೆಡ್ರಾಸ್ ಬೆಳಗಿನ ಜಾವ ಮನೆ ತಲುಪಿ ಸಾಧ್ಯವಿದ್ರೆ ಲಘು ವಿಶ್ರಾಂತಿ ತಗೊಳ್ತಿದ್ರು. ಇಲ್ಲವಾದರೆ ಮತ್ತೆ ಮುಂಜಾನೆಯ ಕುಟುಂಬ ಪ್ರಾರ್ಥನೆ ನಂತರ ಅವರ ದೈನಂದಿನ ಚಟುವಟಿಕೆಗಳನ್ನ ಆರಂಭಿಸಿ ಹಾಗೇ ಆಫೀಸ್ ಕೆಲಸಕ್ಕೆ ಅವರು ಹೋಗ್ತಾ ಇರ್ತಿದ್ರು. ಈ ವಿಧದಲ್ಲಿ ದೇವರ ಸೇವೆಯಲ್ಲಿ ಪರಿಶ್ರಮ ಪಟ್ಟವರು. ಇದಕ್ಕೆ ಕಾರಣ ಯೇಸು ಹೀಗೆ ಹಗಲು ರಾತ್ರಿ ಎನ್ನದೆ ಸೇವೆಯಲ್ಲಿ ಪರಿಶ್ರಮ ಪಟ್ಟಿದ್ದಾನೆ, ತನ್ನನ್ನು ಲೆಕ್ಕಿಸಿಕೊಳ್ಳದೆ ಪರಿಶ್ರಮ ಪಟ್ಟಿದ್ದಾನೆ. ಯೇಸು ಈ ವಿಧದಲ್ಲಿ ನಡ್ಕೊಳ್ಳುವಾಗ ಆತನಿಗೆ ಊಟವಾಗಲಿ, ನಿದ್ರೆಯಾಗಲಿ, ತನ್ನ ವೈಯಕ್ತಿಕ ಸುಖವಾಗಲಿ ಆತನಿಗೆ ಎಂದಿಗೂ ಪ್ರಾಮುಖ್ಯವೆಂಬುದಾಗಿ ಅನಿಸಲೇ ಇಲ್ಲ. ಅದೇ ಜಜ್ಜಾಡಿನಲ್ಲಿ ನಡೆದ ಅನೇಕ ದೇವಸೇವಕರು ಹಾಗೆಯೇ ನಡ್ಕೊಂಡಿದ್ದಾರೆ. ಪ್ರಿಯರೇ, ಈ ವಿಧದಲ್ಲಿ ಸೇವೆ ಮಾಡುವಂಥದ್ದು ಅವಶ್ಯವಿದೆ. ಈ ವಿಧದಲ್ಲಿ ಜನರನ್ನ ಯೇಸುವಿನ ಕನಿಕರದಿಂದ ಕನಿಕರಿಸಿ, ಯೇಸು ಅವರನ್ನು ಕನಿಕರಿಸಿ ಗುಣಪಡಿಸಿದ ಹಾಗೆ, ಬಿಡುಗಡೆ ಮಾಡಿದ ಹಾಗೆ ಆ ವರಗಳನ್ನ ಪಡ್ಕೊಂಡು ಹಾಗೇ ದೇವರ ಸೇವೆ ಮಾಡುವವರ ಸಂಖ್ಯೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕಾಗಿದೆ. ಈ ವಾಕ್ಯವನ್ನು ಕೇಳ್ತಿರುವಂಥ ನಿನಗೂ ದೇವರ ಸೇವೆಯ ಕರೆಯನ್ನು ಕೊಟ್ಟಿರುವುದಾದರೆ ಹಿಂದೆ ಒಪ್ಪಿಸಿಕೊಡು. ಸೈತಾನನು ಲೆಕ್ಕವಿಲ್ಲದಷ್ಟು ಜನರನ್ನು ದಿನದಿಂದ ದಿನಕ್ಕೆ ನಾನಾ ವಿಧವಾದ ಬಾಧೆಗಳಲ್ಲಿ ಬಾಧಿಸ್ತಿರುವಲ್ಲಿ ಅವರಿಗಾಗಿ ಯೇಸುವಿನ ಕನಿಕರವನ್ನು ಧರಿಸಿಕೊಂಡು ಅವರಿಗೆ ಬಿಡುಗಡೆ ಕೊಡುವಂಥ ದೇವರ ಸೇವಕರಲ್ಲಿ ನೀನೂ ಒಬ್ಬನಾಗೋದು ಅವಶ್ಯ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಡೋದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ಏಸಪ್ಪ, ಪ್ರತಿ ರೋಗಿಯ ಮೇಲೆ ಕೈ ಇಟ್ಟು ಅವರನ್ನು ವಾಸಿ ಮಾಡಿದ್ಯಲ್ಲಪ್ಪ. ಕರ್ತನೆ, ಇಂಥ ನಿನ್ನ ಮಹಾ ಕನಿಕರಕ್ಕಾಗಿ, ಇಂಥ ನಿನ್ನ ಮಹಾ ತಾಳ್ಮೆಗಾಗಿ ಸ್ತೋತ್ರ. ಊಟವನ್ನು, ನಿದ್ರೆಯನ್ನು ಲೆಕ್ಕಿಸದೆ, ನಿನ್ನ ವೈಯಕ್ತಿಕ ಸುಖವನ್ನು ಲೆಕ್ಕಿಸದೆ ಕರ್ತನೆ, ಪ್ರತಿಯೊಬ್ಬೊಬ್ಬರಿಗಾಗಿ ಅವರವರ ಅಗತ್ಯತೆಗೆ ತಕ್ಕಂತೆ ನೀನು ಕರ್ತನೆ ಅವರಿಗಾಗಿ ಪ್ರಾರ್ಥಿಸಿದಿ, ಅವರಿಗೆ ಬಿಡುಗಡೆ ಕೊಟ್ಟಿದ್ದಿ. ಕರ್ತನೆ, ಹೀಗೆ ನಿನ್ನಿಂದ ಕಲಿತ ಅನೇಕ ದೇವಸೇವಕರು ಚರಿತ್ರೆಯಲ್ಲಿ ಹೀಗೆಯೇ ನಡ್ಕೊಳ್ಳುವಂತೆ ನೀನು ಮಾಡಿದ್ಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ. ಕರ್ತನೆ, ನಿನ್ನಲ್ಲಿದ್ದ ಇಂಥ ಕನಿಕರದ ಹೃದಯ ಪೌಲನಲ್ಲಿ ಇತ್ತೆಂಬುದಾಗಿ ಆತನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರಿತಾನಲ್ಲ ಸ್ವಾಮಿ. ಹಾಗಾದಂಥ ಕನಿಕರದ ಹೃದಯವನ್ನು ಕ್ರಿಸ್ತನ ಸಭೆಯಲ್ಲಿ ಹಂಬಲಿಸುವ ಪ್ರತಿಯೊಬ್ಬೊಬ್ಬರಿಗೂ ನಮಗೆ ದಯಪಾಲಿಸಿ ಅಂತ ಪ್ರಾರ್ಥಿಸ್ತೇವೆ. ಗುಣಪಡಿಸುವ ವರವನ್ನು ಅನುಗ್ರಹಿಸು ಕರ್ತನೆ. ಪ್ರತಿ ರೋಗಿಯ ವಿಚಾರದಲ್ಲಿ, ಪ್ರತಿ ಬಾಧೆ ಪಡುವಂಥ ಜನರ ವಿಚಾರದಲ್ಲಿ ನಿನ್ನ ಹಾಗೆ ಕನಿಕರದಿಂದ ತುಂಬಿದವರಾಗಿ ತಾಳ್ಮೆಯಿಂದ ಜನರಿಗಾಗಿ ಪ್ರಾರ್ಥಿಸುವುದಕ್ಕೆ ನಮಗೆ ನಿನ್ನ ಆತ್ಮನಿಂದ ಬಲವನ್ನು ಅನುಗ್ರಹಿಸು ಕರ್ತನೆ. ಸೈತಾನನು ದಿನದಿಂದ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ನಾನಾ ವಿಧವಾದ ಬಾಧೆಗಳಿಗೆ ಒಳಪಡಿಸ್ತಿರುವಾಗ ನಾವು ದೇವರ ರಾಜ್ಯವನ್ನು ಪ್ರತಿನಿಧಿಸಿ ನಿನ್ನ ರಾಜ್ಯದಿಂದ ದೊರಕುವಂಥ ಕ್ಷೇಮವನ್ನು, ಬಿಡುಗಡೆಯನ್ನು ಈ ಲೋಕದಲ್ಲಿ ಜನರಿಗೆ ಅದನ್ನು ಒದಗಿಸಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ, ಇಂಥ ವರಗಳಿಂದ ನಮ್ಮನ್ನು ತುಂಬಿಸಿ ಆಶೀರ್ವದಿಸಿ ದೇವರೇ. ಇಂಥ ವರ ನನಗೂ ಬೇಕೆಂಬುದಾಗಿ ಹಂಬಲಿಸುವ ಪ್ರತಿಯೊಬ್ಬರನ್ನ ಈಗಲೇ ಆಶೀರ್ವದಿಸಿ ಅಭಿಷೇಕಿಸು. ಶಕ್ತ ದೇವರ ಸೇವಕರನ್ನಾಗಿ ಮಾಡು ಸ್ವಾಮಿ. ಕೇವಲ ವಾಕ್ಯವನ್ನು ಸಾರುವವರು ಮಾತ್ರವಲ್ಲ, ಸಾರದ ವಾಕ್ಯ ಅದ್ಭುತ ಕಾರ್ಯ, ಸೂಚಕಾರ್ಯ, ಮಹತ್ಕಾರ್ಯಗಳಲ್ಲಿ ಇದು ಸತ್ಯಂಬುದಾಗಿ ನೀನು ಸಾಬೀತು ಮಾಡುವಂತೆ ವಿಶ್ವಾಸದಲ್ಲಿ ನಿಂತು ನಿನ್ನೊಂದಿಗೆ ಜೊತೆ ಸೇವಕರಾಗಿ, ಜೊತೆ ಕೆಲಸದವರಾಗಿ ದುಡಿಯುವಂಥ ದೇವರ ಸೇವಕರ ಸಂಖ್ಯೆ ದೇಶದಲ್ಲಿ ಹೆಚ್ಚಲಿ. ಆಶೀರ್ವದಿಸು
ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.